ವಿಷಯದಲ್ಲಿ ನಮ್ದು ಯಾವುದೇ ತಕರಾರಿಲ್ಲ, ನೀವು ಪತ್ತೆ ಹಚ್ತೀರಿ. ಆದ್ರೆ ನಮಗೆ ಒಂದು ನಿಗದಿತ ಪರಿಹಾರ ಮಾಡ್ತೀವಿ ಅನ್ನುವಂಥ ಒಂದು ನಿರ್ದಿಷ್ಟ ಬಾಂಡ್ ಕೊಟ್ರೆ ನಾವು ಅವತ್ತಿನ ನಂತರ ಅದನ್ನು ನಮ್ಮ ಪ್ರತಿಭಟನೆ, ನಮ್ಮ ವ್ಯವಸ್ಥೆಯನ್ನು ನಾವು ಅದಕ್ಕಿಂತ ಮುಂಚೆ ಇವತ್ತು ಪರಂಗಿಪೇಟೆಗೆ ಸೀಮಿತವಾಗಿ ಮಾಡಿದ್ವಿ. ನಾಳೆ ನಾವು ಜಿಲ್ಲಾ ವ್ಯಾಪ್ತಿಯ, ರಾಜ್ಯ ವ್ಯಾಪ್ತಿಯ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೇಲೆ ನಮಗೆ ಇಲ್ಲ ಅಲ್ಲ, ನೀವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿದ್ದವರು ನಾವು ನಿಶ್ಚಯ ಮಾಡಬೇಕಾಗ್ತದೆ. ನಾವು ಮುಂದಿನ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ನಿಮಗೆ 2 ದಿವಸನ 3 ದಿವಸನ ಕಾಲಾವಕಾಶ ಕೊಟ್ಟು ಆಮೇಲೆ ನಾವು ಇದನ್ನು ರಾಜ್ಯವ್ಯಾಪಿಯ, ಜಿಲ್ಲಾ ವ್ಯಾಪ್ತಿಯ ಪ್ರತಿಭಟನೆ ಮಾಡ್ಬೇಕನ್ನುವಂತ ನಿಶ್ಚಯವನ್ನು ನಾವು ಮಾಡ್ಬೇಕಾಗ್ತದೆ. ಒಂದು ನೀವು ಕೊಡಬೇಕಿಲ್ಲ ನಾವು ಕೊಡಬೇಕು, ಇಲ್ಲಾಂದ್ರೆ ನೀವು ಕೊಡಬೇಕು ಇಲ್ಲ ನಾವು ಕೊಡಬೇಕು. ನೀವು ಕೊಟ್ರೆ ನಮಗೆ ಸಂತೋಷ, ಇಲ್ಲಾಂದ್ರೆ ನಾವು ಕೊಟ್ರೆ ನಿಮಗೆ ಮತ್ತೆ ನಾವಿಲ್ಲಿ ನಿಮ್ಮ ಮೇಲೆ ಗೌರವ ಇಟ್ಟು, ಇಲಾಖೆಯ ಮೇಲೆ ಗೌರವ ಇಟ್ಟು, ಕರ್ನಾಟಕ ಪೊಲೀಸ್ ಎನ್ನುವಂತ ಗೌರವ ಇಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಶಾಂತ ರೀತಿಯಲ್ಲಿ ಇವತ್ತು ಮಾಡಿದ್ದೇವೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ನಮಗೆ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೂ ಏನಂತ ಹೇಳಿದ್ರೆ ಇವತ್ತು 5 ದಿವಸ ಆಯ್ತು, ಒಂದು ಸುಳಿವು ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ಈ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದು. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀವಿ, ನಿಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಇದೆ ನೀವು ಕೊಡಿ, ಇಲ್ಲಾಂದ್ರೆ ನಾವು ಒಂದು ನಿಶ್ಚಯ ಮಾಡ್ತೇವೆ. ಇಷ್ಟು ದಿವಸದೊಳಗೆ ನಾವು ಕಾಯ್ತೇವೆ. ನಾವು ಮತ್ತೆ ನಿಮಗೇನು ಸಹಕಾರ ಬೇಕು, ನಮ್ಮ ಕಡೆಯಿಂದ ನಿಮಗೇನು ಸಹಕಾರ ಬೇಕು, ಯಾವ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರಿಯಲ್ಲ? ಈಗ ಮೊದಲ ಒಂದು ವಿಷಯ ಅಲ್ಲ, ಇನ್ನೊಂದು ವಿಷಯ ಇದೆ. ಇಲ್ಲಿ ನಾವು ಆಚೆ ಈ ಸೈಡ್ ಬರ್ಬೇಕಾದ್ರೆ ರಾಂಗ್ ಸೈಡ್ ಅಲ್ಲಿ ಗಾಂಧಿದವರು ಹೋಗ್ತಾರೆ, ನಮಗೆ ಗಾಡಿ ತಗೊಂಡು ಹೊಡೆದು ಹೋಗ್ತಾರೆ. ಇಲ್ಲಿ ಯಾರು ಸೇರಿ ಇವತ್ತು ಪರಂಗಿಪೇಟೆ ಪರಿಸರದಲ್ಲಿ ಮಾಡಿದ್ದೇವೆ. ಎಲ್ಲ ವರ್ತಕರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಬಂದಿಗೆ ಎಲ್ಲ ವರ್ತಕರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಪೊಲೀಸ್ ಇಲಾಖೆಯವರು ಸಹ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ, ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಇವತ್ತು ಶನಿವಾರ ಇದೆ, ಆದಿತ್ಯವಾರ, ಸೋಮವಾರ, ಮಂಗಳವಾರ. ಒಂದ್ ನಿಮಿಷ ಆದಿತ್ಯವಾರ, ಸೋಮವಾರ 2 ದಿವಸದವರೆಗೆ ನಿಮಗೆ ಕಾಲಾವಕಾಶವನ್ನು ಕೊಡ್ತೇವೆ. 2 ದಿವಸದ ನಂತರ ಆಗ್ಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಎಲ್ಲ ಶಾಸಕರ ಜೊತೆ ಮಾತಾಡ್ಲಿಲ್ಲ, ಆದ್ರೂ ನಾನೊಬ್ಬ ಈ ಜಿಲ್ಲೆಯ ಸ್ವಯಂ ಸೇವಕನಾಗಿ ಹೇಳ್ತಾ ಇದ್ದೇನೆ, ನೀವು ಮಂಗಳವಾರದವರೆಗೆ ಪತ್ತೆ ಹಚ್ಚಿಲ್ಲ ಅಂತ ಹೇಳಿದ್ರೆ ನಾವು ಅಧಿವೇಶನ ಪ್ರಾರಂಭ ಆಗ್ತದೆ, ಅದೇ ನಾವು ವಿಧಾನಸೌಧದ ಆವರಣದಲ್ಲೂ ನಾವು ಪ್ರತಿಭಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ. ಮಂಗಳವಾರದಿಂದ ಜಿಲ್ಲೆಯ ಎಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಮಂಗಳವಾರದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆದಡಿದ್ರೆ ಅದಕ್ಕೆ ಈ ರಾಜ್ಯ ಸರ್ಕಾರ ಹೊಣೆ ಮತ್ತು ಪೊಲೀಸ್ ಇಲಾಖೆ ಹೊಣೆಗಾರರನ್ನು ಹೊರಬೇಕಾಗ್ತದೆ. ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೌರವಯುತವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಇವತ್ತು ಮಾಡಿದ್ದೇವೆ. ಮಂಗಳವಾರದ ನಂತರದ ಹೋರಾಟದಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಇಲಾಖೆ ನಮಗೆ ಸ್ಪಂದನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂತ ಆಗ್ರಹವನ್ನು ಎಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೇನೆ. ಇದಕ್ಕೆ ಒಪ್ಪಿಗೆ ಇದ್ರೆ ಭಾರತ್ ಮಾತೆಗೆ ಜಯಕಾರ ಹಾಕಿ. ಈಗ ನಾವು ಮನವಿಯನ್ನ ಕೊಟ್ಟಾಯಿತು. ಈ ಪ್ರತಿಭಟನೆಯನ್ನ ಇಲ್ಲಿ ಮುಕ್ತಾಯ ಮಾಡುತ್ತೇವೆ. ಈಗ ಎಲ್ಲರೂ ಕೂಡ ನಿಮಗೆ ಊಟದ ವ್ಯವಸ್ಥೆಯನ್ನ ಆಂಜನೇಯ ದೇವಸ್ಥಾನದಲ್ಲಿ ಮಾಡಿದೆ. ಒಂದು ನಿಮಿಷ ನಮ್ಮ ಜೊತೆ ಜಿಲ್ಲೆಯ ವರಿಷ್ಠಾಧಿಕಾರಿ SP ಅವರಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಅವರ ಇನ್ಫಾರ್ಮೇಶನ್ ಇದೆ, ಏನಿದೆ ಅದನ್ನು ಕೇಳಬೇಕು, ಅಷ್ಟು ತಾಳ್ಮೆ ಇರಬೇಕು. ಅವ್ರಿಗೆ ಕೊಡ್ತೇನೆ, ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲೊಂದು ಪ್ರತಿಭಟನೆ ಮಾಡ್ತಾ ಇರೋದೇ ನಾವು ಮಾಡಬಾರ್ದಾಗಿತ್ತು. ಆ ಒಂದು ಪರಿಸ್ಥಿತಿ ಬಂದಿರೋದು ವಿಷಾದಕರ. ಈಗ ಏನು 25ನೇ ತಾರೀಕಿಂದ ದಿಗಂತ್ ಕಾಣೆಯಾಗಿದ್ದಾನೆ. ಆ
ಕಾಣೆಯಾದ ದಿನದಿಂದ ಕೇಸಾದ ಕ್ಷಣದಿಂದ ಕುಟುಂಬದವ್ರನ್ನ ನೀವು ಕೇಳ್ಬೋದು, ಸಾರ್ವಜನಿಕರು ಯಾರ್ಯಾರು ನಮಗೆ ಈ ಕೇಸ್ನಲ್ಲಿ ಸಹಕಾರ ಮಾಡ್ತಾ ಬಂದಿದ್ದಾರೆ ಅವ್ರನ್ನ ನೀವು ಕೇಳ್ಬೋದು. ಪೊಲೀಸ್ ಇಲಾಖೆ 100 ಅಲ್ಲ 200% ಶ್ರಮ ವಹಿಸಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ 100ರಲ್ಲಿ 99-98 ಕೇಸ್ ನಾವು ಆದಷ್ಟು ಬೇಗ ನಾವು ಪತ್ತೆ ಮಾಡಿಬಿಡ್ತೀವಿ. ಕೆಲವೊಂದು ಸ್ವಲ್ಪ ಕ್ಲಿಷ್ಟಕರವಾದಂಥ ಕೇಸ್ಗಳನ್ನು ಒಂದಷ್ಟು ಸಮಯ ತಗೊಳುತ್ತೆ. ಆ ಸಮಯ ತಗೊಳ್ಳುತ್ತೆ ಅಂತ ಕಾರಣಕ್ಕೆ ನಾವು ಸುಮ್ಮನೆ ಕೂರೋದಿಲ್ಲ. ಇವತ್ತು ಈ ಕೇಸ್ ಏನು ದಿಗಂತ ನಾಪತ್ತೆಯಾಗಿರೋ ಕೇಸ್ ಏನಿದೆ, ಇದಕ್ಕೆ ಈಗಾಗಲೇ ನಾವು ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಿಂದ ಯಾರು ಕ್ರೈಮ್ನಲ್ಲಿ ಇನ್ವೆಸ್ಟಿಗೇಷನಲ್ಲಿ ನುರಿತ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲ ನಾವು ಬಳಸ್ಕೊಂಡು ಕಳೆದ 2-3 ದಿವಸದಿಂದ ಸತತವಾಗಿ ಆ ಸಿಬ್ಬಂದಿಗಳು ಊಟ ನಿದ್ದೆ ಬಿಟ್ಟು ಈ ಪ್ರಕರಣ ಭೇದಿಸುವಂಥ ಸಲುವಾಗಿ ಬಹಳ ಪರಿಶ್ರಮ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದು ನಿಮ್ಮ ಕೆಲವರು ಯಾರು ಸಾರ್ವಜನಿಕರು ಈ ಕೇಸಿನ ಮೊದಲನೇ ದಿನದಿಂದ ನೀವು ಫಾಲೋ ಮಾಡ್ತಾ ಇದ್ದೀರಿ ಅವ್ರಿಗೂ ಗೊತ್ತು, ಪದ್ಮನಾಭ ಅವ್ರಿಗೂ ಗೊತ್ತು, ಅವ್ರ ಕುಟುಂಬದವ್ರಿಗೂ ಗೊತ್ತು. ದುರದೃಷ್ಟವಶಾತ್ ಇಲ್ಲಿವರೆಗೂ ನಾವು ದಿಗಂತ ಪತ್ತೆ ಮಾಡೋಕ್ಕಾಗಿಲ್ಲ. ಹಾಗಂತ ಹೇಳಿ ನಾವು ಸ್ಪಂದನೆ ಮಾಡಿಲ್ಲ, ಸುಮ್ಮನೆ ಕೂತಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಇನ್ನೂ ಮುಂದುವರೆದ ದಿನಗಳಲ್ಲೂ ಕೂಡ ಇವತ್ತುವರೆಗೂ ಏನು ಎಫರ್ಟ್ ಹಾಕಿದ್ದೀವಿ ಅದನ್ನು ದುಪ್ಪಟ್ಟುಗೊಳಿಸ್ತೀವಿ, 4 ಪಟ್ಟುಗೊಳಿಸ್ತೀವಿ. ಒಟ್ಟಿನಲ್ಲಿ ನಾವು ದಿಗಂತ ಪತ್ತೆ ಮಾಡೋವರೆಗೂ ಸುಮ್ಮನೆ ಕೂರೋಲ್ಲ. ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದಾರೆ ಮತ್ತು ಕೇಪೇಬಲ್ ಆಗಿದ್ದಾರೆ. ಅವರೆಲ್ಲ ಪರಿಶ್ರಮ, ನಿಮ್ಮೆಲ್ಲರ ಹಾರೈಕೆಯಿಂದ ನಾವು ದಿಗಂತನ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ. ನಿಮ್ಮೆಲ್ಲರ ಸಹಕಾರ ನಾವು ಕೋರ್ತೀವಿ. ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ. ನಿಮ್ಗೇನಾದ್ರು ಮಾಹಿತಿ ಇದೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತಿಗೆಲ್ಲ ನೀವು ಆಗಲೇ ಹಂಚ್ಕೊಳ್ತಾ ಇದ್ದೀರಾ ಮಾಹಿತಿನ. ಇನ್ನೂ ಒಂದಷ್ಟು ಮಾಹಿತಿಗಳೇನಾದ್ರು ಹಂಚ್ಕೊಂಡ್ರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಕೇಸನ್ನಾಗಲಿ ದಿಗನ್ನಾಗಲಿ ಕೈ ಬಿಡೋದಿಲ್ಲ, ಪತ್ತೆ ಮಾಡ್ತೀವೋ ಅನ್ನೋ ಭರವಸೆ ನಾವು ನಿಮಗೆ ಕೊಡ್ತೀವಿ. ನಿಮಗೆ ಯಾರಿಗಾದರೂ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಈ ಕೇಸಲ್ಲಿ ಅನುಮಾನ ಏನಾದಿದ್ರೆ ದಯವಿಟ್ಟು ನನ್ನ ಕಾಣಿ, ನನಗೆ ಫೋನ್ ಮಾಡಿ. ನಾವೇನೇನು ಮಾಡ್ತಾಯಿದ್ದೀವಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೇವೆ. ಒಂದು ತನಿಖೆಯಲ್ಲಿ ಪ್ರತಿಯೊಂದು ವಿಚಾರನೂ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದು ತನಿಖೆನ ದಾರಿ ತಪ್ಪಿಸೋದು ಕೆಲವೊಂದು ಸಲ ಆಗ್ಬಿಡುತ್ತೆ. ಹಾಗಾಗಿ ಪ್ರಾಮಾಣಿಕವಾದ ಪ್ರಯತ್ನ ನಡೀತಾ ಇದೆ. ಈ ಭರವಸೆ ನಮ್ಮ ಮೇಲೆ ನಿಮಗೆ ಇರಲಿ. ದಯವಿಟ್ಟು ನೀವೆಲ್ಲ ನಮಗೆ ಸಹಕಾರ ಕೊಟ್ಟು ಈ ಪ್ರತಿಭಟನೆಯಲ್ಲಿ ಕೈ ಬಿಟ್ಬಿಟ್ಟು ನಮ್ಮ ತನಿಖೆ ಈಗಾಗಲೇ ನೋಡಿ, ಈಗ ಒಂದು 2 ಅವರ್ 3 ಅವರಿಂದ DSP ಅವ್ರು ಏನು ತನಿಖೆ ಮಾಡಬೇಕಾಯಿತು, ಇಲ್ಲಿ ಸ್ವಲ್ಪ ಸಮಯ ಕಳೆಯಂಗಾಗಿದೆ. ಅದೆಲ್ಲ ಆಗದೆ ಇರೋಂಗೆ ನೀವೆಲ್ಲ ನಮ್ಗೆ ಸಹಕಾರ ಕೊಡಬೇಕಂತ ನಾನು ನಿಮ್ಮಲ್ಲಿ ಕೋರ್ಕೋತೀನಿ. ಈ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಫರಂಗಿಪೇಟೆಯಲ್ಲಿ ಏನು ಒಂದು ಹುಡುಗ ಸುಮಾರು 17 ವರ್ಷದವನು ಅವನು ನಾಪತ್ತೆಯಾಗಿದೆ ಅಂತ ಹೇಳಿ ನಮ್ಮ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ತನಿಖೆಯನ್ನು ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಆದಷ್ಟು ಚುರುಕಿ ನಾವು ಮಾಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಂದ ಬೆಸ್ಟ್ ಏನು ಟೀಮ್ ಇದೆ ಅದನ್ನು ನಾವು ಫಾರ್ಮ್ ಮಾಡಿ ಎಲ್ಲ ಟೀಮ್ಗಳನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಅವ್ರನ್ನ ಈ ಹುಡುಗನ ಏನೋ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರೂ ತೊಡಗಿಸ್ಕೊಂಡಿದ್ದೀವಿ. ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡಿ. ಹುಡುಗ ಓದಿರುವಂಥ ಕಾಲೇಜು, ಆತನ ಸ್ನೇಹಿತರು, ಆತನ ಕುಟುಂಬ ವರ್ಗ ಮತ್ತು ಆತನ ಏನು ಸೋಷಿಯಲ್ ಮೀಡಿಯಾ ಯೂಸೇಜ್ ಆಗಿರೋದು ಮತ್ತೊಂದು ಎಲ್ಲ ಆಯಾಮಗಳಿಂದನೂ ನಾವು ತನಿಖೆಯನ್ನು ಮಾಡ್ತಾ ಇದ್ದು ಈ ತನಿಖೆಯಿಂದ ನಮ್ಮ ಪೊಲೀಸ್ ತಂಡಗಳು ಆದಷ್ಟು ಬೇಗ ಏನು ಹುಡುಗ ಪತ್ತೆ ಆಗಿದ್ದಾನೆ ಅದನ್ನು ಆದಷ್ಟು ಬೇಗ ನಾವು ಪತ್ತೆ ಮಾಡೋ ಒಂದು ಭರವಸೆ ನಮ್ಮಲ್ಲಿ ಉಂಟು. ಏನು ಅಲ್ಲ, ಸದ್ಯಕ್ಕೆ ನಮಗೆ ಅನ್ಫಾರ್ಚುನೇಟ್ಲಿ ಯಾವುದೂ ಕುರುಗಳು ಸಿಕ್ಕಿಲ್ಲ. ಆದರೆ ನಾವೇನು ಅದ್ರ ಬಗ್ಗೆ ಅಷ್ಟು ದೃಢೀಕರಣೆ ಎಲ್ಲ ಟೀಮ್ಗಳೂ ಎಲ್ಲ ಆಯಾಮಗಳಲ್ಲೂ ಎಲ್ಲ ಅವನ ದೈನಂದಿನ ಚಟುವಟಿಕೆಗಳು ಏನೇನಿತ್ತು ಅದರೆಲ್ಲನೂ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅವನು ಎಲ್ಲಿ ಹೋಗ್ತಿದ್ದ, ಎಲ್ಲಿ ಬರ್ತಿದ್ದ, ಎಲ್ಲ ಕಡೆನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ವೆರಿಫೈ ಮಾಡಿ ನಾವು ಆತನ ಆದಷ್ಟು ಬೇಗ ಪತ್ತೆ ಮಾಡಲಿಕ್ಕೂ ಕ್ರಮ ವಹಿಸ್ತೀವಿ. ಹೌದು 25ನೇ ತಾರೀಕು ಆತ ನಮ್ಮ ಜಿಲ್ಲೆ ಏನೋ ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ತೊಗೊಂಡು ವಾಪಸ್ ಬಂದಂಥ ದಿನ. ಆ ದಿನ ಸಾಯಂಕಾಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಂಥ ಯುವಕ ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟದ್ದು. ಮತ್ತು ನಾವೆಲ್ಲ ತನಿಖೆ ಮಾಡಿದಾಗ ಅವನು ಆ ದಿನ ದೇವಸ್ಥಾನಕ್ಕೂ ಕೂಡ ಹೋಗಿರಲಿಲ್ಲ, ಆನ್ ದ ವೇ ಅಲ್ಲಿಂದ ನಾಪತ್ತೆಯಾಗಿ ಇರೋವಂಥದ್ದು. ಹಾಗಾಗಿ ಈ ತನಿಖೆ ಶುರು ಮಾಡಿದ್ದೀವಿ. ಇವಾಗ 2 ದಿವಸ ಆಗಿದೆ, ಇನ್ನೂವರೆಗೂ ನಾವು ಯಾವುದೇ ಏನು ಡೆವಲಪ್ಮೆಂಟ್ಸ್ ಆಗದೇ ಇದ್ದರೂ ಕೂಡ ಟೀಮ್ಸ್ ಎಲ್ಲ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆದಷ್ಟು ಬೇಗ ನಾವು ಪತ್ತೆ ಮಾಡುವಂಥ ಕ್ರಮ ಮಾಡ್ತೀವಿ. ಅಲ್ಲ, ನಾವು ಆಯಾಮದಲ್ಲೂ ನಾವು ತನಿಖೆ ಮಾಡ್ತಾ ಇದ್ದೀವಿ. ಆ ಸಂಬಂಧವಾಗಿ ಯಾವುದೇ ರೀತಿಯ ನಮಗೆ ಇದುವರೆಗೂ ಡೆವಲಪ್ಮೆಂಟ್ಸ್ ಕಂಡು ಬಂದಿಲ್ಲ. ಏನೇನು ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿ ಯಾವ್ಯಾವ ಮಾಹಿತಿಗಳು ಕೊಡ್ತಾಯಿದ್ರೋ ಯಾವುದೂ ಮಾಹಿತಿನ ನಾವು ಲೈಟಾಗಿ ತೊಗೊಳ್ಳದೆ ಎಲ್ಲ ಮಾಹಿತಿಗಳನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ.
ಈ ಪೊಲೀಸ್ ಇಲಾಖೆ 100% ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಏನೇನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ಆ ರೈಲ್ವೆ ಹಳಿಯೆಲ್ಲ ಚಪ್ಪಲಿ ಏನು ಇದಾಗಿದೆ, ಆ ಚಪ್ಪಲಿನೂ ಕೂಡ ನಾವು FSLಗೆ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ರಿಪೋರ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಆ ರಕ್ತನ ಏನದು ಅನ್ನೋ ಮಾಹಿತಿ ನಮಗೆ FSL ರಿಪೋರ್ಟ್ ಬಂದಮೇಲೆ ತಿಳಿಯುತ್ತೆ.